ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಧಿ ಸಿಕ್ಕ ಸ್ಥಳಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನಿಧಿ ವಿಚಾರವಾಗಿ ಗ್ರಾಮಸ್ಥರಲ್ಲಿ ಗೊಂದಲ ಇತ್ತು, ಹೀಗಾಗಿ ಡಿಸಿ ಭೇಟಿ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಈ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ. ಅದನ್ನು ಅವ್ರಿಗೆ ತಲುಪಿಸಕ್ಕೆ ನಾವು ಕ್ರಮ ತಗೊಂತೀವಿ. ಈಗ ಇಲ್ಲಿ ಮನಿ ಬೇಡ, ನಮಗೆ ಬೇರೆ ಕಡೆ ಮನಿ ಮಾಡಿಕೊಡ್ಬೇಕಂತೇಳಿ, ಇಲ್ಲಿ ನಿಧಿ ಸಿಕ್ಕಿದ ಜಾಗ ನಿಧಿನೂ ಬೇಡ, ನಮಗೆ ಈ ಸ್ಥಳನೂ ಬೇಡ, ಬೇರೆ ಕಡೆ ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕೆ ದಾರಿ ಮಾಡಿ. ಇನ್ನು ನಿಧಿ ಪತ್ತೆಯಾದ ಸ್ಥಳಕ್ಕೆ ಇಂದು ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಜೇಶ್ವರ ನೇತೃತ್ವದ ಅಧಿಕಾರಿಗಳ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಆ ಬಳಿಕ ಮಾತನಾಡಿದ ಶೇಜೇಶ್ವರ್, ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಪರಿಶೀಲನೆ ಮಾಡಿ ಮನೆ ಕಟ್ಟಲು ಅನುಮತಿ ಕೊಡ್ತೀವಿ, 1/5 ಭಾಗದಷ್ಟು ನಿಧಿ ಸಿಕ್ಕ ಕುಟುಂಬಕ್ಕೆ ಕೊಡ್ತೀವಿ ಅಂದ್ರು. ಹೇಳಿದ್ವಲ್ಲ ಸರ್, ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡೋಕ್ಕಿದ್ದು ಬರುತ್ತೋ ಅದನ್ನು ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ಹೊತ್ತಿದ್ದು ನಾವು ಮಾತಾಡಿ 1/5 ಭಾಗ ಸರ್. ಅದು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಬಂದಿಲ್ಲ ಕೊಂಡಿಗೆ ಜಿಲ್ಲಾಡಳಿತ ಸಂಪರ್ಕಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡ್ಬೋದು. ಒಟ್ಟು ಅವ್ರಿಗಂತ ತೊಂದರೆ ಆಗಲ್ಲ ಸರ್, ಲೋಕಲ್ ಅವ್ರಿಗೆ ತೊಂದರೆ ಆಗಲ್ಲ ನೋಡ್ಕೊತೀವಿ ಸರ್. ಅದು ಮುಂದೆ ಅಂತಿಮ ಹಿರಿಯ ಲಕ್ಕುಂಡಿ ನಿಧಿ ಪತ್ತೆ ಪ್ರಕರಣ ಸಂಬಂಧ ರಿತ್ತಿ ಕುಟುಂಬ ಈಗ ನಮಗೆ ಚಿನ್ನ ಬೇಡ ಮನೆ ಬೇಕು ಅಂತ ಯೂ ಟರ್ನ್ ಹೊಡೆದಿದೆ. ನ್ಯೂಸ್ 18 ಜೊತೆ ಮಾತಾಡಿರೋ ರಿತ್ತಿ ಕುಟುಂಬಸ್ಥರು ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಅದು ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಹೀಗಾಗಿ ನಮಗೆ ಚಿನ್ನ ಸೇರಿದ್ದು ಅಂತ ಒತ್ತಾಯ ಮಾಡಿದ್ವು. ಇವಾಗ ನಮಗೆ ಚಿನ್ನ ಬೇಡ, ನಮಗೆ ಮನೆ ನಿರ್ಮಾಣ ಮಾಡಿಕೊಡಿ, ಜೊತೆಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮಂದು ನಿಮ್ಮದಾದ ನೀವಷ್ಟು ನೋಡಿ ಅನ್ರಿ, ನಾವು ನಮ್ಮದಾದ್ನಿಲ್ಲ ನಮ್ಮ ಕೊಡು ನೀವು ಆಶೆ ನಮಗೆ ಬೇಡ, ನಾವು ಅಲ್ಲಿ ಅಂದ್ರೆ ನಾವು ನೇನ ಕೊಡ್ತೀನಿ, ನನ್ನ ಮನಿನ ಎಲ್ಲ ಜನ ಮನೆ ಕೊಡ್ರಿ. ನಮ್ಮ ಅಣ್ಣರು ಸ್ನಾನ ಮಾಡಿ ಬ್ಯಾಂಕ್ನಾಗ ಸ್ನಾನ ಮಾಡಿ ಮನೆ ಹಾಕ್ತಾರೆ, ಬ್ಯಾಂಕ್ನಾಗ ಸ್ನಾನ ಮಾಡ್ಯಾರ ಕೊಡ್ರಿ ಅಂತೇಳಿ ನಾವು ಇವಾಗ ಮನೆ ಮಾಡಿಕೊಡ್ರಿ ಅಂತೇಳಿ ಆ ಹುಡುಗ ಕೊಡ್ರಿ ಅಂತೇಳಿ ನಾವು 3 ದಿನ ಆಯ್ತು ನಾವು ಅಲ್ಲೇ ಅಂದಿವಿ ನೋಡ್ರಿ. 3 ದಿನ ಆದರೂ ಅಲ್ಲೇ ಅಂದಿವಿ. ಅಂದ್ರೆ ನಿನ್ನೆ ನಾವು ಬಂದು ಅಂದಲ್ಲ, ಅದ ಒಂದು ಮಾತು ಅಂದದ್ದು ಅಷ್ಟ ಕರೆಯೋ ನಾವು ಅಲ್ಲೇ ಅಂದೀವಿ ರೀ. ಇವತ್ತು ನಂದೀವಿ, ಮೊನ್ನೆ ಅಂದೀವಿ, ನಿನ್ನೆ ಅಂದೀವಿ ರೀ. ಆದ್ರೆ 1 ನಿಮಿಷನಾಗ ಬಂದು ಅವು ಬದಲಾವಣೆ ಮಾಡಿದ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಜಾಗಕ್ಕೆ ಶಾಸಕ ಸಿಸಿ ಪಾಟೀಲ್ ಭೇಟಿ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಲಕ್ಕುಂಡಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕರ್ಮಭೂಮಿ. ಹಿಂದಿನ ಕಾಲದಲ್ಲಿ ಮಳೆ ಆದಾಗ ಚಿನ್ನದ ತುಣುಕುಗಳು ಸಿಗ್ತಾ ಇದ್ವು. ಕಸ್ತೂರಬಾ ರಿತ್ತಿ ಎನ್ನುವವರ ಮನೆ ಅಡಿಪಾಯ ತೆಗೆಯುವ ವೇಳೆ ನಿಧಿ ಸಿಕ್ಕಿದೆ. ಅವರು ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ. ಅವರಿಗೆ ಸರ್ಕಾರದಿಂದ ಸಹಾಯ ಸೌಲಭ್ಯವನ್ನ ಕೊಡಿಸುವಂತಹ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಅಥವಾ ಪ್ರಾಮಾಣಿಕತೆಗೆ ಲಕ್ಕುಂಡಿ ಪಾತ್ರ ಆಯ್ತು ಅನ್ನೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ ಕುಟುಂಬಕ್ಕೂ ಕೂಡ ಏನು ಒಂದು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸ್ಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಾಯದೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆ ಎಲ್ಲ ಕ್ರಮವನ್ನು ತಗೊಳ್ತೇನೆ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಸಹಾಯ ಸಹಕಾರ ಮಾಡುವಂಥ ಪರಿಸ್ಥಿತಿ ಬಂದರೆ ನಾನು ಕೂಡ ಮಾಡ್ತೀನಿ. ಈಗ ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ. ನಾಳೆ ಮೈಸೂರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಲಿದ್ದಾರೆ. ಮೈಸೂರಿಗೆ ಬಂದು ಅಲ್ಲಿಂದ ತಮಿಳುನಾಡಿಗೆ ತೆರಳಲಿದ್ದಾರೆ. ಹೀಗಾಗಿ ನಾಳೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಬರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೈಸೂರಿಗೆ ತೆರಳಿ ರಾಹುಲ್ ಅವರನ್ನ ಭೇಟಿಯಾಗಲಿದ್ದಾರೆ. ಈ ವೇಳೆ ಪವರ್ ಶೇರಿಂಗ್ ಹಾಗೂ ಸಂಪುಟ ಪುನಾರಚನೆ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಲು ಡಿಕೆಶಿ ಮುಂದಾಗಿದ್ದಾರೆ. ಜನವರಿ 16ರಂದು ದೆಹಲಿಗೆ ಹೋಗಲಿದ್ದು ಅಸ್ಸಾಂ ಚುನಾವಣೆ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ ಭೇಟಿಯಾಗಿ ರಾಜ್ಯ ರಾಜಕೀಯದ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇದಾದ ಮೇಲೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಮತ್ತೆ ಜನವರಿ 22ರಂದು ಡಿಕೆಶಿ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಸಂಕ್ರಾಂತಿ ಬಳಿಕ ಸಂಪುಟ ಬದಲಾವಣೆ ವಿಚಾರವಾಗಿ ಚಿಕ್ಕಮಗಳೂರಲ್ಲಿ ಮಾತಾಡಿರೋ ಸಚಿವ ಕೆಜೆ ಜಾರ್ಜ್, ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಸಿಎಲ್ಪಿ ಲೀಡರ್ ಆಗಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಖಾಲಿ ಇಲ್ಲ. ಅದು ಖಾಲಿ ಆದಾಗ ನಮ್ಮ ಪಕ್ಷದವರು ಅದಕ್ಕೆ ಕರೆಕ್ಟ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಏನೇ ಇದ್ರೂ ಸಿಎಂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಕೆಲವೊಂದು ಸಿಸ್ಟಮ್ಸ್ ಇದೆ.
ಗೊತ್ತಾಯ್ತು. ನಮ್ಮ ಪಕ್ಷದಲ್ಲಿ ಈಗ CHP ಲೀಡರ್ ಆಗಿ ಚೀಫ್ ಮಿನಿಸ್ಟರ್ ಖಾಲಿ ಇಲ್ಲ. ಆ ಖಾಲಿ ಬರುವಾಗ ನಮ್ಮ ಪಕ್ಷದವರು ಅದಕ್ಕೆ ಕರೆಕ್ಟ್ ಆಗಿ ತೀರ್ಮಾನ ತಗೊಂಡು ಅದಕ್ಕೆ ಇದು ಮಾಡ್ತಾರೆ. ಈಗ ಅದನ್ನು ನೋ ವೇಕೆನ್ಸಿ. ಮನರೇಗಾ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಟೀಕೆಯ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ನೀಡಲ್ಲ. ಮನರೇಗಾ ರೈಟ್ ಟು ವರ್ಕ್ ಕಾರಣಕ್ಕೆ ಕೊಡುಗೆ ಕೊಟ್ಟಿದ್ದು. ಮನಮೋಹನ್ ಸಿಂಗ್ ತಂದಂತಹ ಕಾನೂನು ಬಡವರ ಹೊಟ್ಟೆ ತುಂಬಿಸುವುದಕ್ಕಾಗಿ ಬಡವರಿಗೆ ಸಹಾಯ ಮಾಡುವಂತಹ ಕಾನೂನಿಗೆ ಕೊಡಲಿ ಪೆಟ್ಟು ಹಾಕ್ತಿದ್ದಾರೆ. ಪಂಚಾಯಿತಿಯಲ್ಲಿ ನಡೆಯುವಂತಹ ಕೆಲಸಗಳಿಗೆ ಅಡ್ಡಗಾಲು ಹಾಕುವಂತಹ ಯೋಜನೆ ಮಾಡ್ತಿದ್ದಾರೆ. 60-40 ಅಂತ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಿದ್ದಾರೆ. ಬಡವರಿಗೆ ಸಿಗೋದನ್ನ ನಿಲ್ಲಿಸಬೇಕು ಅನ್ನೋದು ಅವರ ಉದ್ದೇಶ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ HC ಮಹಾದೇವಪ್ಪ, KJ ಜಾರ್ಜ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಪಾರ್ಟಿ ಅಂತ ಹೇಳಿ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಮೊದಲ 90-10% ಇತ್ತು, ಇವತ್ತು 60-40 ಮಾಡಿದ್ದು ಅರ್ಥ ಏನಂದ್ರೆ ಈ ಮನ್ರೇಗಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಬಡವರಿಗೆ ಸಿಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿದೆ. ಭಾರತ ಸರ್ಕಾರ ಹಿಂದೆ 2005ನೇ ಇಸ್ವಿನಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ತಂದಿದ್ದಂಥ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನು ರೀಫಿಲ್ ಮಾಡಿ ಅದನ್ನು VB ಗ್ರಾಮ್ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. 2005ನೇ ಇಸ್ವಿಯಲ್ಲಿ ತಂದಂಥ ಕಾಯ್ದೆ ಸಂವಿಧಾನದ ದುಡಿಯುವ ಹಕ್ಕನ್ನು ಮತ್ತು ಬದುಕುವ ಹಕ್ಕನ್ನು ಒಳಗೊಂಡಿದ್ದಂಥ ಕಾಯ್ದೆ. ಇವತ್ತು ಈ ಜನರ ಹಕ್ಕು ಪಂಚಾಯತಿಯಲ್ಲಿ ಗ್ರಾಮ ಸಭಾದಲ್ಲಿದ್ದ ಹಕ್ಕುಗಳನ್ನೆಲ್ಲ ಸೆಂಟ್ರಲೈಸ್ ಮಾಡಲಿಕ್ಕೆ ಡೆಲ್ಲಿಯಲ್ಲಿ ನೀವು ಹೇಳಿ, ನೀವೆಲ್ಲ ಪಾರ್ಟಿಗಳ ಮಿತ್ರರಿಲ್ಲ, ಡೆಲ್ಲಿಯಲ್ಲಿ ಕೂತು ಯಾರಿಗಾದ್ರೂ ಗೊತ್ತಾಗ್ತದ ಯಾವ ಕೆಲಸ ತಗೋಬೇಕು, ಏನು ಮಾಡಬೇಕೆಲ್ಲ ಗೊತ್ತಾಗ್ತದ. ನಾವು ಏನು ಮಹಾತ್ಮ ಗಾಂಧೀಜಿಯವರು ಕರೆದಂಥ ಗ್ರಾಮ ಪರಿಧಾನ ಇದನ್ನು ಇದು ಮಾಡಲಿಕ್ಕೆ, ಸರ್ವೋದಯ ಇದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇವರೇನು ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ತಗೊಂಡು ಡೆಲ್ಲಿಯಲ್ಲಿ ಮಾಡ್ತಾರೆ. ಜಿ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿರೋ ಅವರು, ಜಿ ಬಿಲ್ ಪಾಸ್ ಆಗಿದೆ, ಕಾಂಗ್ರೆಸ್ನವರು ಯಾಕೆ ವಿರೋಧ ಮಾಡ್ತಿದ್ದಾರೆ? ಸರ್ಕಾರ ಅಧಿವೇಶನ ಕರೆದು ಚರ್ಚೆ ಮಾಡಲಿ, ಅಧಿವೇಶನದಲ್ಲಿ ಭಾಗಿಯಾಗೋ ಕುರಿತು ಬಿಜೆಪಿ ನಿರ್ಧರಿಸಲಿದೆ. ಕಾಂಗ್ರೆಸ್ ವೇದಿಕೆ ಸಿದ್ಧ ಮಾಡಿದ್ರೆ ನಾವು ಚರ್ಚೆಗೆ ಹೋಗೋದಕ್ಕೂ ಸಿದ್ಧ ಅಂತ ಸವಾಲ್ ಹಾಕಿದ್ದಾರೆ. ಮಾಡ್ತಾ ಇದ್ದೀರಾ, ಹೆಸರು ಚೇಂಜ್ ಆಯ್ತು ಅನ್ನುವ ಕಾರಣಕ್ಕೆ ಇದರಲ್ಲಿ ಯಾರ ಹೆಸರು ಇಲ್ಲ. ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ಜಿ ಅನ್ನೋ ತರ ಬಿಟ್ರೆ ಇದೊಂದು ರೋಜ್ಗಾರ್ ಯೋಜನೆ, ವಿಕಸಿತ ಭಾರತದ ರೋಜ್ಗಾರ್ ಯೋಜನೆ ಇದು. ಅದಕ್ಕಾಗಿ ಇದರ ಸಲುವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಅಥವಾ ಕೇವಲ ಹೆಸರಿಗೆ ಮಾತ್ರ ಮಾಡ್ತಿದ್ದೀರಿ? ಇವತ್ತು ಪ್ರತಿಯೊಂದು ವಿರೋಧದ ಕಾರಣಕ್ಕೆ ನೀವು ವಿರೋಧ ಮಾಡ್ಬೋದು. ನಿಮ್ಮ ಪಕ್ಷ ವಿರೋಧ ಮಾಡುತ್ತೆ ಅಂತ ನೀವು ವಿರೋಧ ಮಾಡ್ಬೋದು. ಹಲವಾರು ಜನ ಇಂಡಿವಿಜುವಲಿ ನಮ್ಮ ಹತ್ರ ಚೆನ್ನಾಗಿದೆ ಇದು ಅಂತ ಹೇಳಿದವರು ಅಲ್ಲಿ ಬಂದು ಬಾವಿಗಿಳಿದಿರ್ಬೋದು ಮಾತ್ರ. ಜಿ ಯೋಜನೆಯಿಂದ 5ರಿಂದ 10 ವರ್ಷಗಳಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ನೂತನ ಕಾಯ್ದೆಯಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಲಿದೆ. 14 ದಿನಗಳಲ್ಲಿ ಕೂಲಿ ಹಣ ವಾಪಸ್ ಆಗುತ್ತೆ. ಮಹಾತ್ಮ ಗಾಂಧಿಗೆ ಶ್ರೀರಾಮನೇ ಪ್ರೇರಣೆ. ಗಾಂಧೀಜಿ ಕಂಡಂತಹ ರಾಮರಾಜ್ಯದ ಕನಸು ನನಸಾಗಿಸಲು VBG ರಾಮ್ಜಿ ಯೋಜನೆ ಪೂರಕವಾಗಲಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ 16 ಯೋಜನೆಗಳಿಗೆ ಡೂಪ್ಲಿಕೇಟ್ ಗಾಂಧಿಗಳ ಹೆಸರಿಡಲಾಗಿದೆ. ನಿಜವಾದ ಗಾಂಧಿಯನ್ನ ಕಾಂಗ್ರೆಸ್ಸಿಗರು ಮರೆತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದುಬಿಟ್ರು. ಮಹಾತ್ಮ ಗಾಂಧಿ ಅವರ ಹೆಸರು ನಾವು ತೆಗೆದಿರ್ಬೋದು ಇಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಾತ್ಮ ಗಾಂಧಿ ಅವರಿಗೆ ಪ್ರೇರಣೆ ಜೈ ಶ್ರೀರಾಮ್, ವಿಕಸಿತ ಭಾರತದ ಒಂದು ಕಲ್ಪನೆ. ಎಷ್ಟು ಹೆಸರಿಟ್ಟಿದ್ದೀರಿ ನೀವು? ಜವಾಹರ್ಲಾಲ್ ನೆಹರು ಹೆಸರಿನಲ್ಲಿ ಹೆಸರಿಟ್ಟಿದ್ದೀರಿ, ಇಂದಿರಾ ಗಾಂಧಿ ಹೆಸರಿನಲ್ಲಿ ಎಷ್ಟು ಹೆಸರಿಟ್ಟಿದ್ದೀರಿ, ರಾಜೀವ್ ಗಾಂಧಿ ಹೆಸರಿನಲ್ಲಿ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಂದ ಇಲ್ಲಿವರೆಗೂ 11.5 ವರ್ಷದಲ್ಲಿ ಯಾವ್ದಾದ್ರು ಒಂದೇ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಯೋಜನೆ ಅಂತಾರೆ ವಿನ ಪ್ರಧಾನಮಂತ್ರಿ ರೊಟ್ಟಿ.
ಈಗ ರಾಜ್ಯದ ವಿದ್ಯಮಾನಗಳನ್ನು ನೋಡೋಣ. ಜಿಬಿಎ ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿದೆ. ಜೂನ್ 30ರೊಳಗೆ ಎಲೆಕ್ಷನ್ ಮುಗಿಸಲು ಸೂಚನೆ ಕೊಟ್ಟಿದೆ. ಅಲ್ಲದೆ ವಾರ್ಡ್ ವಿಂಗಡಣೆ ಅಧಿಸೂಚನೆಗೂ ಫೆಬ್ರವರಿ 20ರವರೆಗೆ ಗಡುವು ಕೊಟ್ಟಿದ್ದು ಮಾರ್ಚ್ 16ರೊಳಗೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸುವಂತೆ ಸೂಚಿಸಿದೆ. ಜೊತೆಗೆ ಮೇ 26ರಿಂದ ಜಾರಿಗೆ ಬರುವಂತೆ ಚುನಾವಣಾ ಪ್ರಕ್ರಿಯೆ ಆರಂಭಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದ್ದು, ಇನ್ನು ಇದೇ ವಿಚಾರವಾಗಿ ಶಾಸಕ SR ವಿಶ್ವನಾಥ್ ಹಾಗೆಯೇ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಜೂನ್ 31ರೊಳಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ. ಇವತ್ತು ಮೀಸಲಾತಿಯನ್ನು ಕೂಡ ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಒಂದು ಅನಿವಾರ್ಯವಾಗಿ ನಾವು GBA ರಚನೆಯನ್ನು ಮೊದಲಿಂದ ಕೂಡ ವಿರೋಧವನ್ನು ಮಾಡಿದ್ವಿ. ಅವೈಜ್ಞಾನಿಕವಾಗಿ GBA 5 ಭಾಗ ಮಾಡಿದಿರಿ ಅಂತಕ್ಕಂಥದ್ದು. ಎರಡನೇದು, ಕ್ಷೇತ್ರ ವಿಂಗಡಣೆ ಮಾಡಿದಾಗ ಕೂಡ ಅವ್ರಿಗೆ ಇಷ್ಟಾನುಸಾರವನ್ನು ಕೂಡ ಮಾಡಿಕೊಂಡಿದ್ರು. ಅದರದ್ದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ. ನಾವಂತೂ ಚುನಾವಣೆಗೆ ಯಾವತ್ತೂ ಕೂಡ ಸಿದ್ಧವಾಗಿದ್ದೀವಿ. ಜೂನ್ 30ರೊಳಗಡೆ ಚುನಾವಣೆ ಮಾಡಲೇಬೇಕು, ಇದೇನೇ ಇಲ್ಲ. ಯಾಕಂದ್ರೆ ನಾವು ಕೂಡ ಅಫಿಡವಿಟ್ ಹಾಕಿದ್ವಿ. ನಾವು ಆ್ಯಕ್ಚುಲಾಗಿ ಏಪ್ರಿಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಮತ್ತೆ ಒಂದು ಶಾಲೆ ಅದು ಕಾಲೇಜು ಎಲ್ಲ ಇರುತ್ತೆ ಅಂತೇಳಿ ಜೂನ್ 30ರವರೆಗೂ ಟೈಮ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಅಂತೂ ಸಿದ್ಧವಾಗಿದೆ. ಈಗಾಗಲೇ ನಾವು ಅಪ್ಲಿಕೇಶನ್ ಕರೆದ್ಬಿಟ್ಟಿದ್ದೀವಿ. ಕ್ಯಾಟಗರಿ ಮುಂಚೆನೇ ಅಪ್ಲಿಕೇಶನ್ ಕೂಡ ಕರೆದ್ಬಿಟ್ಟಿದ್ವಿ. ಚುನಾವಣೆ ಎದುರಿಸಲೇಬೇಕಾಗುತ್ತೆ. ಅಶ್ಲೀಲ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಕಮೆಂಟ್ ಮಾಡ್ತಾ ಇದ್ದ ರಾಮನಗರ ಮೂಲದ ಯಕ್ಷಿತ್ ರಾಜ್ ಬಂಧನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಯಕ್ಷಿತ್ ರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಶ್ಲೀಲ ಕಮೆಂಟ್ ವಿಚಾರವಾಗಿ ಅಕ್ಟೋಬರ್ನಲ್ಲೇ ನಯನ ಮೋಟಮ್ಮ ದೂರು ನೀಡಿದ್ರು. ಸದ್ಯ ಅಶ್ಲೀಲ ಕಮೆಂಟ್ ಮಾಡಿದವನನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ಇದೇ ವಿಚಾರವಾಗಿ ಶಾಸಕಿ ನಯನ ಮೋಟಮ್ಮ ಪ್ರತಿಕ್ರಿಯಿಸಿದ್ದಾರೆ. ಪೋಸ್ಟಲ್ಲಿ ಏನಾದರೂ ನಾನು ಬೇರೆ ಡ್ರೆಸ್ಸು ಹಾಕಿದ ತಕ್ಷಣವೇ ಅದರಲ್ಲಿ ಇನ್ಸ್ಟಾಗ್ರಾಮ್ MLA ಗುಂಡಿ ಮುಚ್ಚಿಲ್ಲ ಅದು ಇದು ಅಂತ ತುಂಬ ಅಂದರೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ. ನಾನು ಕೇಳೋದು ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ. ಅಂದರೆ ಮಹಿಳಾ ರಾಜಕಾರಣಿಗಳಿಗೆ ಇದು ನಾವು ಇರೋದೇ 11 ಜನ ಮಹಿಳಾ ಶಾಸಕಿಯರು. ಅದರಲ್ಲಿ ನಾನು ಧೈರ್ಯ ಮಾಡಿ ಈ ಥರ ಒಂದು ನನ್ನ ಇನ್ಸ್ಟಾಗ್ರಾಮ್ ಖಾತೆನ ಮತ್ತು ಫೇಸ್ಬುಕ್ ನನ್ನ ಪ್ರೈವೇಟ್ ಅಕೌಂಟ್ಸ್ನ ಎರಡನ್ನೂ ಪಬ್ಲಿಕ್ಕಾಗಿ ನಾನು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ ಸುಮಾರು ವರ್ಷದಿಂದ. ಅದು ಎಷ್ಟು ಮಟ್ಟಕ್ಕೆ ತಪ್ಪು? ಅಥವಾ ಹಾಗಾದರೆ ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ? ನಾವು ಅದನ್ನು ಮುಚ್ಚುಮರೆ ಮಾಡಬೇಕಾ? ನಾವು ಅದಕ್ಕೆ ರಾಜಕಾರಣಿಗಳು ಎಲ್ಲದೂ ಮುಚ್ಚುಮರೆ ಮಾಡ್ತಾರೆ, ಅವ್ರ ವೈಯಕ್ತಿಕ ಜೀವನನ ಮುಚ್ಚುಮರೆ ಮಾಡ್ತಾರೆ. ನೀವು ಈ ಪೀಳಿಗೆ ಅವರಾಗಿ ಸ್ಪೆಷಲಿ ನಾನು ಈ ಯುವ ಪೀಳಿಗೆಗೆ ನಾನು ಕೇಳೋ ಪ್ರಶ್ನೆ, ನಿಮ್ಮ ಪೊಲಿಟಿಷಿಯನ್ಸ್ ಯಾವ ರೀತಿ ಇರಬೇಕು ಅಂತ ನೀವು ನಿರ್ಧಾರ ಮಾಡಬೇಕು ಅಂತ. ಅದರಲ್ಲಿ ನನಗನ್ಸುತ್ತೆ ಎಲ್ಲ ರೀತಿಯಲ್ಲೂ ನಾನು ರಾಜಕಾರಣಿಗಳ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ, ಮತ್ತು ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನು. ಬೆಂಗಳೂರಲ್ಲಿದ್ದು ಬಾಂಗ್ಲಾಕ್ಕೆ ಮಹಿಳೆ ಜೈ ಅಂದಿರೋ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹುಲಿಮಂಗಲದಲ್ಲಿ ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆ ಮಾಡುವಾಗ ವ್ಯಕ್ತಿಯೊಬ್ಬ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಾರೆ. ಈ ವೇಳೆ ನಡೆದು ಬರ್ತಾ ಇದ್ದ ಮಹಿಳೆ ಕರೆದು ಭಾರತ್ ಮಾತಾ ಕಿ ಜೈ ಹೇಳು ಅಂತ ಹೇಳಿದ್ದಾರೆ. ಇದಕ್ಕೆ ಮಹಿಳೆ ಬಾಂಗ್ಲಾಗೆ ಜೈ ಅಂದಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ कैसा है भाभी, अच्छा लग रहा है क्या जेसीबी वाला? भारत माता की बोलो, भारत माता की, भारत माता की क्यों जय बांग्ला बोल रहे हैं? ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ದೂರು ನೀಡಲಾಗಿದೆ. ಟೀಸರ್ನಲ್ಲಿರುವಂತಹ ಅಶ್ಲೀಲ ದೃಶ್ಯಗಳು ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅತ್ಯಂತ ಧಕ್ಕೆ ಉಂಟು ಮಾಡ್ತಿದೆ. ಇದರಿಂದ ಕನ್ನಡ ಸಾಂಸ್ಕೃತಿಕ ಜಗತ್ತಿಗೆ ಅಪಮಾನ ಆಗ್ತಾ ಇದೆ ಅಂತ ದೂರು ನೀಡಿದ್ದಾರೆ. ನಟ ಕಿಚ್ಚ ಸುದೀಪ್ ವಿರುದ್ಧ ಬೆಂಗಳೂರು ದಕ್ಷಿಣ DFO ರಾಮಕೃಷ್ಣಪ್ಪ ಅವರಿಗೆ ದೂರನ್ನು ದಾಖಲಿಸಲಾಗಿದೆ. ರಣಹದ್ದುಗಳ ಬಗ್ಗೆ ನಟ ಹಾಗೂ ನಿರೂಪಕ ಕಿಚ್ಚ ಸುದೀಪ್ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಶೋ ಹಾಗೂ ಸುದೀಪ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಪಕ್ಷಿ ಪ್ರೇಮಿಗಳು ಹಾಗೂ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ಈ ದೂರು ನೀಡಲಾಗಿದೆ. ರಣಹದ್ದು ಕುರಿತು ಬಿಗ್ ಬಾಸ್ ಶೋನಲ್ಲಿ ಕಿಚ್ಚ ಸುದೀಪ್ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುತ್ತೆ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ದೂರು ದಾಖಲಾಗಿದ್ದು ಅಳಿವಿನಂಚಿನಲ್ಲಿರುವ ರಣಹದ್ದಿನ ಬಗ್ಗೆ ತಪ್ಪಾದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ರಣಹದ್ದು ಪಕ್ಷಿ ಪ್ರೇಮಿ ಶಿವನಂಜಯ್ಯ ದೂರು ಕೊಟ್ಟಿದ್ದಾರೆ.
ಇತ್ತೀಚೆಗೆ ರಿಲೀಸ್ ಆದ ಟಾಕ್ಸಿಕ್ ಟೀಸರ್ಗೆ ನಟ ಕಿಚ್ಚ ಸುದೀಪ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಸುದೀಪ್ಗೆ ನಟ ಯಶ್ ಥ್ಯಾಂಕ್ ಯು ಸರ್ ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ 2017ರಲ್ಲಿ ಸುದೀಪ್ ಸರ್ ಎನ್ನಲಿಲ್ಲ ಅಂತ ವಿವಾದ ಉಂಟಾಗಿತ್ತು. ಫಿಟ್ನೆಸ್ ಚಾಲೆಂಜ್ ಕೊಡುವಾಗ ಸುದೀಪ್ ಅವರಿಗೆ ನನ್ನ ಚಾಲೆಂಜ್ ಅಂತ ಯಶ್ ಹೇಳಿದ್ರು. ಇದಕ್ಕೆ ಸುದೀಪ್ ಫ್ಯಾನ್ಸ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲದೆ ನ್ಯೂಸ್ 18 ಜೊತೆ ಮಾತನಾಡುವಾಗಲೂ ಕೂಡ ಸುದೀಪ್ ಕೂಡ ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರು. ಈಗ ಕೊನೆಗೂ ಕೂಡ ಸುದೀಪ್ ಅವರನ್ನ ಸರ್ ಅಂತ ಯಶ್ ಕರೆದಿದ್ದಾರೆ. ಈಗ ಕ್ರೈಮ್ ಲೋಕದ ಸುದ್ದಿ ನೋಡೋಣ. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಉತ್ತರ ವಿಭಾಗ ಸೈಬರ್ ಪೊಲೀಸರು 8 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಬಹುತೇಕರು ಕಲಬುರಗಿ ಮೂಲದವರು ಅಂತ ಗೊತ್ತಾಗಿದೆ. ಕಲಬುರಗಿ ಮೂಲದ ಶಾಹಿದಾ ಬೇಗಂ, ಮೊಹಮ್ಮದ್ ಸಿರಾಜುದ್ದೀನ್, ಫರ್ಜಾನ್ ಬೇಗಂ, ಫಾಹಿಮಿದಾ ಫರ್ಜಾನಾ, ತುಮಕೂರಿನ ಗಿರೀಶ್, ರಾಮನಗರದ ಅಮ್ಜದ್ ಖಾನ್ ಬಂಧಿತರಾಗಿದ್ದು ಸದ್ಯ ಬಂಧಿತರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಮಾತಾಡಿರೋ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಈಗಾಗಲೇ ಕೆಲವರನ್ನ ಬಂಧಿಸಿದ್ದೇವೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಆಗಲಿದೆ ಅಂತ ಹೇಳಿದ್ದಾರೆ. ನಮ್ಮವರು ಕೆಲವು ಮಾಹಿತಿದ ಆಧಾರ ಮೇಲೆ ಕೆಲವು ಅರೆಸ್ಟ್ ಮಾಡಿದ್ದಾರೆ. ಅವರು ಕ್ವೆಶ್ಚನ್ ಮಾಡಬೇಕು ಮತ್ತು ಅವ್ರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ ಇನ್ನು ಡಿಟೇಲ್ ಏನು ರೋಲ್ ಇದೆ ಅದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫಸ್ಟ್ ಕೆಲವ್ರದ್ದು ಮಾಹಿತಿದ ಆಧಾರ ಮೇಲೆ ಈ ಸದ್ಯಕ್ಕೆ ಕೆಲವ್ರಿಗೆ ನಾವು ಪಿಕಪ್ ಮಾಡಿದ್ದೀವಿ. ಅವ್ರದ್ದು ಏನು ಪಾತ್ರ ಇದೆ ಮತ್ತು ಅವ್ರ ಇಂಟರ್ನ್ ಯಾರ ಜೊತೆಗೆ ಶಾಮೀಲಾಗಿದ್ದಾರೆ ಮತ್ತು ಆಫೀಸಿಂದ ಅಥವಾ ಪ್ರೈವೇಟ್ ಕಡೆಯಿಂದ ಯಾರ್ಯಾರು ಶಾಮೀಲಿದೆ ಎಲ್ಲರಿಗೂ ನಾವು ಕ್ವೆಶ್ಚನ್ ಮಾಡಿ ಅವ್ರ ರೋಲ್ ಇದ್ದರೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ದರೋಡೆಗೆ ಖದೀಮರು ಯತ್ನಿಸಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸುಂಕಸಾಳದಲ್ಲಿ ನಡೆದಿದೆ. ಬ್ಯಾಂಕ್ನ ಹಿಂಭಾಗದ ಶೌಚಾಲಯದ ಗೋಡೆ ಕೊರೆದು ಒಳಹೊಕ್ಕಲು ಯತ್ನಿಸಿ ವಿಫಲರಾಗಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದುಬಾರಿ ಓಲ್ವೋ ಕಾರೊಂದು ವೇಗವಾಗಿ ಬಂದು ಆಟೋಗೆ ಡಿಕ್ಕಿಯಾಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದ್ದು, ವೇಗವಾಗಿ ಬಂದ ಕಾರು ಆಟೋಗೆ ಡಿಕ್ಕಿಯಾಗಿದೆ. ಕಾರು ಡಿಕ್ಕಿಯಾದ ಪರಿಣಾಮ ಆಟೋ ಬೈಕ್ಗೆ ಡಿಕ್ಕಿಯಾಗಿ ಸರಣಿ ಅಪಘಾತ ಸಂಭವಿಸಿದೆ. ಅಪಘಾತದ ಪರಿಣಾಮ ಹಲವು ವಾಹನಗಳು ನಜ್ಜುಗುಜ್ಜಾಗಿವೆ. ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಇಬ್ಬರು ಮಕ್ಕಳ ಅಪಹರಣ ಮಾಡಿರೋ ಘಟನೆ ಧಾರವಾಡ ನಗರದ ಕಮಲಾಪುರ ಬಡಾವಣೆಯಲ್ಲಿ ನಡೆದಿದೆ. 3ನೇ ತರಗತಿಯ ತನ್ವೀರ್ ದೊಡ್ಮನಿ, ಲಕ್ಷ್ಮೀ ಕರಿಯಪ್ಪನವರ್ ಅನ್ನುವ ಇಬ್ಬರು ಮಕ್ಕಳನ್ನ ಅಪಹರಣ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಈ ಘಟನೆ ನಡೆದಿದ್ದು, ಬೈಕ್ ಮೇಲೆ ಬಂದ ಅಪರಿಚಿತ ಮಕ್ಕಳನ್ನ ಕೂಡಿಸಿಕೊಂಡು ಹೋಗಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಉಪನಗರ ಠಾಣೆ ಪೊಲೀಸರು ದೌಡಾಯಿಸಿ ಪರಿಶೀಲನೆ ಮಾಡ್ತಿದ್ದಾರೆ. ದೇಶದ ಸುದ್ದಿಗಳನ್ನ ನೋಡೋಣ. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಟಿವಿಕೆ ಪಕ್ಷದ ಅಧ್ಯಕ್ಷ ವಿಜಯ್ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಪ್ಪು ಬಣ್ಣದ ರೇಂಜ್ ರೋವರ್ ಕಾರ್ನಲ್ಲಿ ಸಿಬಿಐ ಕಚೇರಿಗೆ ಬಂದಿದ್ದಂತಹ ವಿಜಯ್ರನ್ನ ಸುಮಾರು 7 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ಸಿಬಿಐ ಕಚೇರಿಯಿಂದ ದಳಪತಿಗೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ಸಮನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ನಟ ವಿಜಯ್ ದೆಹಲಿಯಲ್ಲೇ ಉಳಿಯಲಿದ್ದಾರೆ. 2025ರ ಸೆಪ್ಟೆಂಬರ್ 27ರಂದು ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 41 ಮಂದಿ ಮೃತಪಟ್ಟಿದ್ರು, 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಬಿಐ ವಿಚಾರಣೆ ನಡೆಸ್ತಾ ಇದೆ. ಜರ್ಮನ್ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ ಭಾರತಕ್ಕೆ ಮೊದಲ ಬಾರಿ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮೆರ್ಜ್ ಅಹಮದಾಬಾದ್ನ ಸಬರಮತಿ ಆಶ್ರಮಕ್ಕೆ ಭೇಟಿ ಕೊಟ್ಟು ಗೌರವ ಸಲ್ಲಿಸಿದ್ದಾರೆ. ಬಳಿಕ ಮಾತಾಡಿದ ಮೆರ್ಜ್ ಅವರು, ಮಹಾತ್ಮ ಗಾಂಧಿಯವರ ಪರಂಪರೆ ಭಾರತೀಯರು ಮತ್ತು ಜರ್ಮನರನ್ನ ಸ್ನೇಹಿತರನ್ನಾಗಿ ಮಾಡಿದೆ. ಗಾಂಧಿ ಸಂದೇಶಗಳು ಹಿಂದೆಂದಿಗಿಂತಲೂ ಈಗ ಹೆಚ್ಚು ಪ್ರಸ್ತುತ ಅಂತ ಹೇಳಿದರು. ಆಂಧ್ರಪ್ರದೇಶದ ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ PSLV C-62 ಉಪಗ್ರಹ ಉಡಾವಣೆ ಮಾಡಲಾಗಿತ್ತು. ಆದರೆ 16 ಸ್ಯಾಟಲೈಟ್ಗಳನ್ನು ಹೊತ್ತಂತಹ PSLV C-62 ರಾಕೆಟ್ ಉಡಾವಣೆ ವಿಫಲವಾಗಿದೆ. ಈ ಮಿಷನ್ನ ಪ್ರಮುಖ ಉಪಗ್ರಹವಾದಂತಹ EOS-NI ಅನ್ನ ಬ್ರಿಟನ್ ಮತ್ತು ಥೈಲ್ಯಾಂಡ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ವು. ಇವುಗಳು ಸೇರಿ ಒಟ್ಟು 16 ಸ್ಯಾಟಲೈಟ್ಗಳನ್ನು ಕಳೆದು ಹೋದಂತಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರೋ ಯಮುನಾ ನದಿ ಸಂಪೂರ್ಣ ಕಲುಷಿತವಾಗಿದ್ದು, ನದಿ ತುಂಬಾ ಬಿಳಿನೊರೆ ಆವರಿಸಿಕೊಂಡಿದೆ. ನದಿ ನೀರು ಸಂಪೂರ್ಣ ಕಲುಷಿತಗೊಂಡಿದ್ದು ವಾಸನೆ ಬರ್ತಾ ಇದೆ. ಕಾಳಂದಿ ಗುಂಜ್ ಘಾಟ್ನಲ್ಲಿ ಪ್ರತಿ ಭಾನುವಾರ ಪರಿಸರವಾದಿಗಳು ಸ್ವಚ್ಛತಾ ಕಾರ್ಯ ಮಾಡ್ತಾರೆ. ಆದರೂ ಕೂಡ ನದಿಯಲ್ಲಿ ವಿಷಕಾರಿ ಬಿಳಿನೊರೆ ತುಂಬಿಕೊಂಡಿದ್ದು ಮತ್ತಷ್ಟು ಕಲುಷಿತವಾಗಿದೆ.
ನಟ ಸೋನು ಸೂದ್ ಇತ್ತೀಚೆಗೆ ಗುಜರಾತ್ಗೆ ಭೇಟಿ ನೀಡಿದ್ರು. ಭಾರೇಶ್ವರ ಗೋಶಾಲೆಗೆ ಭೇಟಿ ನೀಡಿದಂತಹ ಸೋನು ಸೂದ್ ಗೋ ಸಂರಕ್ಷಣೆಗೆ ಅಂತ ಗೋಶಾಲೆಗೆ 22 ಲಕ್ಷ ರೂಪಾಯಿಯನ್ನ ದಾನವಾಗಿ ನೀಡಿದ್ರು. ಇನ್ನು ಸೋನು ಸೂದ್ ಭೇಟಿ ವೇಳೆ ಭಾರೇಶ್ವರ ಆಶ್ರಮದಲ್ಲಿ ಜಾನಪದ ಸಂಗೀತ ಸಂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೋನು ಸೂದ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಗಾಯಕ ಕೀರ್ತಿದಾನ ಗಡವಿ ಮತ್ತು ರಾಜಬಾ ಗಡವಿ ಮೇಲೆ ಪ್ರೇಕ್ಷಕರು ಹಣ ಎರಚಿದ್ದಾರೆ. ಈ ದೃಶ್ಯ ವೈರಲ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ. ಅಮೆರಿಕ ಹಾಗೂ ಭಾರತದ ಪಾಲುದಾರಿಕೆ ಬಗ್ಗೆ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸ್ವರ್ಗಿಯೋ ಗೋರ್ ಮಾತಾಡಿದ್ದಾರೆ. ಅಮೆರಿಕ ರಾಯಭಾರ ಕಚೇರಿಯ ನೌಕರರು ಪಾಲ್ಗೊಂಡಿದ್ದ ಸಮಾರಂಭದಲ್ಲಿ ಮಾತಾಡಿದ ಅವರು, ಅಮೆರಿಕಕ್ಕೆ ಭಾರತಕ್ಕಿಂತ ಮುಖ್ಯವಾದ ಪಾಲುದಾರ ಮತ್ತೊಂದಿಲ್ಲ. ವ್ಯಾಪಾರ ಒಪ್ಪಂದದ ಬಗ್ಗೆ ಉಭಯ ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ತಮ ಸ್ನೇಹಿತರು. ನಿಜವಾದ ಸ್ನೇಹಿತರ ನಡುವೆ ಭಿನ್ನಾಭಿಪ್ರಾಯ ಸಹಜ, ಕೊನೆಯಲ್ಲಿ ಅದು ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ. ಇರಾನ್ನ ಗಡೀಪಾರುಗೊಂಡ ರಾಜಕುಮಾರ ಮೊಹಮ್ಮದ್ ರೆಜಾ ಪಹ್ಲವಿ ಬೆಂಬಲಿಗರು ಇರಾನ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯನ್ನ ಬೆಂಬಲಿಸಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಈ ವೇಳೆ ಟ್ರಕ್ ನುಗ್ಗಿದ್ದು ಹಲವು ಮಂದಿ ಗಾಯಗೊಂಡಿದ್ದಾರೆ. ಈ ಟ್ರಕ್ 1953ರ ದಂಗೆಯ ಚರ್ಚೆ ಸೇರಿದಂತೆ ಇರಾನ್ನ ಇತಿಹಾಸಕ್ಕೆ ಸಂಬಂಧಿಸಿದಂತಹ ರಾಜಕೀಯ ಸಂದೇಶವನ್ನ ಹೊತ್ತಿದ್ದು ಎಂದು ಹೇಳಲಾಗ್ತಾ ಇದೆ. ವೆನೆಜುವೆಲಾ ಮೇಲೆ ಸೇನಾ ದಾಳಿ, ಅದರ ಅಧ್ಯಕ್ಷ ಮೊರಡೋರನ್ನ ಬಂಧಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆ ದೇಶಕ್ಕೂ ನಾನೇ ಹಂಗಾಮಿ ಸರ್ವೋಚ್ಚ ನಾಯಕ ಅನ್ನುವ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಟ್ರುತ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು, ಅದರಲ್ಲಿ ಅವರು ತಮ್ಮನ್ನ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷ ಅಂತ ಬಣ್ಣಿಸಿಕೊಂಡಿದ್ದಾರೆ. ಈ ಪೋಸ್ಟ್ ಇದೀಗ ವೆನೆಜುವೆಲಾದ ನಿದ್ದೆಗೆಡಿಸಿದೆ. ಇಂಡೋನೇಷ್ಯಾದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಪ್ರವಾಹ ಸೃಷ್ಟಿಯಾಗಿದೆ. ಸೆಂಟ್ರಲ್ ಸುಲಾವೆಸಿಯ ಡೋಂಗಲ ರಿಜೆನ್ಸಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಪ್ರವಾಹ ಉಂಟಾಗಿದೆ. ನಗರದ ತುಂಬೆಲ್ಲ ನೀರು ಆವರಿಸಿಕೊಂಡಿದ್ದು ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಹಲವೆಡೆ ಮನೆಗಳೇ ಕೊಚ್ಕೊಂಡು ಹೋಗಿದೆ. ಸಾಕಷ್ಟು ಹಾನಿ ಉಂಟಾಗಿದೆ.